ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಟುಡೇ ಇವತ್ತು ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಒಂದು ಪ್ಯಾನ್ಗೆ ಒಗ್ಗರಣೆಗೆ ಏನೇನು ಬೇಕೋ ಅದು ಹಾಕ್ಕೊಂಬಿಡಿ. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮುಂಚೆ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಮತ್ತು ಈರುಳ್ಳಿನ ಫಸ್ಟ್ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ತೀನಿ. ಸೊ ಆ್ಯಸ್ ಯೂಶ್ವಲ್ ಈರುಳ್ಳಿ ಹಾಕ್ಕೊಳ್ಳುವಾಗ ಉಪ್ಪು ಹಾಕ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಖಾರ ಪುಡಿನೂ ಸ್ವಲ್ಪ ಟೇಸ್ಟಾಗಿ ಈರುಳ್ಳಿಗೆಲ್ಲ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟೇ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಲ್ ಮಸಾಲ ಪೌಡರ್ಸ್ನ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ ವೆರಿ ಗುಡ್ ಟೇಸ್ಟ್. ಸೊ ಎಲ್ಲ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಆ್ಯಂಡ್ ದೆನ್ ಸ್ವಲ್ಪ ಅರಿಶಿನ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಚೆನ್ನಾಗಿ ಈರುಳ್ಳಿ ಬ್ಲೆಂಡ್ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊನು ಬ್ಲೆಂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದನ್ನು ದಿಢೀರ್ ಅಂತ ನೀವು ಮಾಡ್ಕೋಬೋದು ಈ ರೆಸಿಪಿನ. ಸೊ ಲೈಕ್ ಫಾರ್ ಚಪಾತಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇಟ್ ಈಸ್ ಅ ಸಿಂಪಲ್ ಎಗ್ ಪಲ್ಯ ಅಷ್ಟೇ. ಸೊ ಸ್ವಲ್ಪ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆಮೇಲೆ ನಾವು ಮೊಟ್ಟೆ ಹಾಕ್ಕೊಂಡು ಕಲಸಿ ಮಿಕ್ಸ್ ಮಾಡಿದರೆ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಈ ಮೊಟ್ಟೆ ಪಲ್ಯ ಜೊತೆ ಕಾಂಬಿನೇಷನ್ ಅಂತ ಹೇಳಿ ಚಪಾತಿ ಮಾಡ್ಕೊಂಡಿದ್ದೀನಿ, ವಿಚ್ ಈಸ್ ಅನ್ ವೆರಿ ಈಸಿ ರೆಸಿಪಿ, ಬ್ಯಾಚುಲರ್ಸ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಮನೇಲಿ ಸಿಂಪಲಾಗಿ ಏನು ಮಾಡೋದು ಅಂತ ಇದ್ದರೆ ಸೊ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾದರೆ ನೀವು ಸಾಸ್ ಆ್ಯಡ್ ಮಾಡಿಕೊಂಡು ರೈಸ್ ಜೊತೆನೂ ತಿಂದರೆ ದಟ್ ಈಸ್ ಲೈಕ್ ಎಗ್ ಫ್ರೈಡ್ ರೈಸ್ ಥರ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಆಲ್ಸೋ ಮೇಕ್ ಸಮ್ ಚಪಾತಿ ಮಾಡಿಕೊಂಡು ಸೈಡ್ ಡಿಶ್ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ನಾನು ಮಾಡಿದ ರೆಸಿಪಿ ನನಗೆ ಸಖತ್ ಟೇಸ್ಟ್ ಆಗಿತ್ತು. ನೀವು ಒಂದು ಸಲ ಅಂತೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಆ್ಯಂಡ್ ಈಸಿ ಆಲ್ಸೋ. ಸುಮ್ಮನೆ ಈರುಳ್ಳಿ ಟೊಮೆಟೊ ಹಾಕೋಕ್ಕಿಂತ ಅದ್ರ ಜೊತೆಗೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡು ಮೊಟ್ಟೆ ಪಲ್ಯ ಥರ ಮಾಡಿಕೊಂಡು ಸೊ ನೈಟ್ ಚಪಾತಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ನಾನೀಗ ಪಲ್ಯ ರೆಡಿ ಆಯಿತು. ಲೈಟಾಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಲೈಟಾಗಿ ಆಯಿಲ್ ಹಾಕ್ಕೊಂಡು ದೆನ್ ಚಪಾತಿ ವಿತ್ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ನಾನು ನಿಮಗೆ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಸಖತ್ ಯಮ್ಮಿ ಆ್ಯಂಡ್ ಡಿಲೀಷಿಯಸ್ ಆಗಿತ್ತು. ಆ್ಯಂಡ್ ದಿಢೀರ್ ರೆಸಿಪಿ ನೈಟ್ ಏನು ಮಾಡ್ಕೊಳ್ಳೋದು ಅನ್ನುವಾಗ ಸಡನ್ ಐಡಿಯಾ ಸಖತ್ತಾಗಿತ್ತು. ಯು ಆಲ್ಸೋ ಟ್ರೈ. ಬಾಯ್.